ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಪುಸ್ತಕ ಬಿಡುಗಡೆ ಹಾಗೂ ತುಳು ಲೇಖನ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ ನಗರದ ಉರ್ವ ಸ್ಟೋರಿನ ತುಳು ಭವನದಲ್ಲಿ ಜರುಗಿತು. ಮಂಗಳೂರಿನ ತುಳು ಭವನದ ಸಿರಿಚಾವಡಿಯ ಸಭಾಂಗಣದಲ್ಲಿ ಪುಸ್ತಕ ಬಿಡುಗಡೆ ಹಾಗೂ ತುಳು ಲೇಖನ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಲೇಖಕ ಡಾ ರಾಧಾಕೃಷ್ಣ ಬೆಳ್ಳೂರು ಅವರ ತುಳು ಲಿಪಿ ಪರಿಚಯ ಪುಸ್ತಕ ಹಾಗೂ ಲೇಖಕಿ ಎಂ ಜಾನಕಿ ಬ್ರಹ್ಮಾವರ ಅವರ ದೂಲಪ್ಪ ಎಂಬ 2 ಕೃತಿಗಳನ್ನು ಹಿರಿಯ ಸಾಹಿತಿಗಳಾದ ಡಾ ಪಾದೇಕಲ್ಲು ವಿಷ್ಣು ಭಟ್ ಹಾಗೂ ಬಿಎಂ ರೋಹಿಣಿಯವರು ಬಿಡುಗಡೆಗೊಳಿಸಿದ್ರು. ಈ ವೇಳೆ ಮಾತನಾಡಿದ ಹಿರಿಯ ಸಾಹಿತಿಗಳಾದ ಡಾ ಪಾದೇಕಲ್ಲು ವಿಷ್ಣು ಭಟ್, ತುಳುವಿನಲ್ಲಿ ಬೇರೆ ಬೇರೆ ರೀತಿಯ ಕೈ ಬರಹವಿದೆ, ಅದಕ್ಕೂ ತಾಂತ್ರಿಕವಾಗಿ ಅಂತಿಮ ರೂಪ ದೊರಕಬೇಕಾಗಿದೆ. ಬೇರೆ ಬೇರೆ ರೀತಿಯ ತುಳು ಲಿಪಿ ಇದೆ ಅನ್ನೋದು ಸ್ಪಷ್ಟ. ತುಳು ಲಿಪಿ ಬೆಳೆದು ಬಂದ ಹಾದಿಯ ಪರಿಚಯವನ್ನ ತುಳು ಲಿಪಿ ಪರಿಚಯ ಪುಸ್ತಕ ಮಾಡಿಸುತ್ತೆ. ಹೆಚ್ಚು ಜನರು ತುಳು ಲಿಪಿಯ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರು. ಒಂಜೊಂಜಿ ಕೈಟ್ಲ ಒಂಜೊಂಜಿ ಭಿನ್ನತೆ ಕನ್ನಡ ಲಿಪಿ ಬರೆದಾಗ ಒರಿ ಬರೆಯ ಲೆಕ್ಕನೇ ಒಬ್ಬರಿ ಬರೆಪೇನೋ ಅಕ್ಷರ ಅವೇ ಆಂಡ ಅಕ್ಷರದ ಸ್ವರೂಪ ಬೇತೆ ಅಕ್ಷರದ ಆಕಾರ ಬೇತೆ ಬೇತೆ ಇತ್ತು ಅವು ಅಕ್ಲಕ್ಲೇನ ಕೊಂಚಿ ಅಭ್ಯಾಸದ ಲೆಕ್ಕ ಅವು ಕೋಪನ ಅಂಚನೆ ತುಳು ಲಿಪಿ ಇಟ್ಲ ಒಂಜಿ ಗ್ರಂಥದ ಬರಹದ ಲೆಕ್ಕ ಒಬ್ಬರಿಗೆ ಗ್ರಂಥದ ಬರಹ ಕುಂಜಿ ಆ ಬರವಣಿಗೆ ಶೈಲಿ ಬೇತೆ ಬೇತೆ ஒரே பறையிலான ஒன்றே ரெண்டு புஸ்தகம் ಜನ ಒಂದೇ ಸ್ವರೂಪದ ಲಿಖಿತ 2 ಪುಸ್ತಕ ಕೊಟ್ಟಿದ್ದಾರೆ. ಆರು ಭಿನ್ನತೆ ಕನ್ನಡ ಲೇಖನಿ ಕನ್ನಡ ಅನೇಕ ಜನ ಅನೇಕ ರೀತಿಯಲ್ಲಿ ಬರೆಯುತ್ತಾರೆ. ಒಂದೇ ರೂಪ ಮಾತ್ರ ಬೇರೆ ಆಂಡ ಭಿನ್ನತೆ ಕಡಿಮೆ. ತದಬಳಿಕ ಹಿರಿಯ ಸಾಹಿತಿ ಬಿಎಂ ರೋಹಿಣಿ ಮಾತನಾಡಿ, ವಿಭಿನ್ನ ಕಥಾವಸ್ತು ಹಾಗೂ ಸುಂದರ ಕನಸುಗಳ ಜೊತೆಗೆ ಸ್ತ್ರೀ ಪ್ರಧಾನವಾದ ಕಥೆಯ ಹಂದರವನ್ನ ದೂಲಪ್ಪ ಕೃತಿಯು ಹೊಂದಿದೆ. ಪ್ರಸ್ತುತ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಹೆಣ್ಣಿನ ಮೇಲಾಗುವ ದೌರ್ಜನ್ಯ ತಡೆಯ ವಿಭಿನ್ನ ಪರಿಕಲ್ಪನೆಯನ್ನ ಈ ಪುಸ್ತಕ ಹೊಂದಿದೆ ಎಂದರು. ಪ್ರತಿ ಹಳ್ಳಿಯ ನರಮಲ್ಲ ಅದು ಮಾನವರಾಗಿ ಬದುಕೊಂಡು ದೇವತೆಗಳ ಕೊಚ್ಚಿ ಮನುಷ್ಯರಾಗಿ ಬದುಕರೆ ಕಲ್ಪನೆಯಿಂದ ಅದು ಉದ್ದೇಶ ಐದಾದ್ರ ಆರು ಈ ಅತ್ಯಾಚಾರ ಅನಾಚಾರದ ಸುದ್ದಿ ಕೇಳಿ ಕೂಡಲೇ ಅದನ್ನು ಹೊಸ ಅಡಿಗೆ ಮಾಡಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಎಸಿ ಭಂಡಾರಿಯವರು ವಹಿಸಿದ್ರು. ಈ ವೇಳೆ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಬೆನರ್ಜಿ ಅಮ್ಮನ್ನ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.